ಅಮ್ಮ ನಿಶ್ಚಿತಾರ್ಥಕ್ಕೆ ಒಳ್ಳೆ ದಿನ ಅರ್ಚಕರೇ, ಒಂದ್ ನಿಮಿಷ. ಯಾಕಣ್ಣ? ಸರ್ಸು, ನಿಶ್ಚಿತಾರ್ಥ ದಿನಾಂಕ ಗೊತ್ತು ಮಾಡೋದಕ್ಕಿಂತ ಮುಂಚೆ ನಾನು ಧ್ರುವನ ಹತ್ರ ಸ್ವಲ್ಪ ಮಾತಾಡಬೇಕು. ಅಣ್ಣ, ಮನೆಗೆ ಹೋದ್ಮೇಲೆ ಮಾತಾಡುವಂತೆ, ಮೊದ್ಲಿ ಕಾರ್ಯ ಆಗ್ಲಿ. ಸರ್ಸು, ಮೈನಾ ಬರೋವರೆಗೂ ಪೂಜೆ ಮಾಡೋದು ಬೇಡ ಅಂತ ಹೇಳಿದೆ. ನಾನು ಸುಮ್ಮನೆ ಇದ್ದೆ. ದೀಪನೂ ಮೈನಾ ಹಚ್ಚಬೇಕು ಅಂತ ಹೇಳಿದೆ. ಅದಕ್ಕೂ ನಾನು ಸುಮ್ಮನಾದೆ. ಈಗ ನಾನೇನೋ ಮಾತಾಡಬೇಕು ಅಂತಿದ್ದೀನಿ ತಾನೇ, ನೀನು ಸುಮ್ಮನೆ ಇರು. ಅಳಿಮಯ್ಯ, ನಿನಗೆ ನನ್ನ ಮಗಳನ್ನ ಮದುವೆ ಆಗೋದಕ್ಕೆ ಒಪ್ಪಿಗೆ ಇದೆಯಾ? ಅಳಿಮಯ್ಯ, ನಾನು ಕೇಳ್ತಾ ಇದ್ದೀನಿ, ಹೇಳು ಅಳಿಮಯ್ಯ, ಹೇಳು ಒಂದೇ. ಈಗ ಯಾಕಣ್ಣ ಈ ಪ್ರಶ್ನೆ? ಇವನಿಗಿಷ್ಟ ಇಲ್ದೆ ನಾನು ಇಷ್ಟೆಲ್ಲ ಮುಂದುವರಿತೀನ ಹೇಳು? ಸರ್ಸು, ನೀನು ನನ್ನ ಮಗಳನ್ನ ಸೊಸೆ ಮಾಡ್ಕೊತೀನಿ ಅಂತ 1000 ಸಲ ಹೇಳಿದ್ಯಾ ನೀನು ಬಾಯಿ ತುಂಬ. ಆದರೆ ಧ್ರುವನ್ ಬಾಯಿಂದ ಯಾವತ್ತಾದ್ರೂ ನನ್ನ ಮಗಳನ್ನ ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ನಾ? ಅದಕ್ಕೆ ಇದೆಲ್ಲ ಮುಂದುವರಿಯೋದಕ್ಕಿಂತ ಮುಂಚೆ ಕೇಳೋದು ನನ್ನ ಧರ್ಮ ಅನ್ನಿಸ್ತು. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ರೀ, ಇದನ್ನೆಲ್ಲ ಈಗ ಯಾಕ್ರಿ ಕೇಳ್ತಾ ಇದ್ದೀರಾ? ಇವಾಗ ಕೇಳಲಿಲ್ಲ ಅಂತ ಅಂದ್ರೆ ಮುಂದೆ ನೊಂದ್ಕೋಬಾರ್ದು ನೋಡು. ಅದಕ್ಕೆ ಇವಾಗ ಕೇಳ್ತಾ ಇದ್ದೀನಿ. ಅಳಿಮಯ್ಯ, ಯಾಕಪ್ಪ ಸುಮ್ಮನೆ ನಿಂತಿದ್ಯಾ? ನಿನಗೆ ಈ ಮದುವೆ ಇಷ್ಟನಾ? ನನ್ನ ಮಗಳು ನಿನಗೆ ಒಪ್ಗೆನಾ? ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡೋ ಧ್ರುವ. ದೇವ್ರೆ ನಿಂಗೆ ಅವಕಾಶ ಕೊಟ್ಟಿದ್ದಾನೆ. ನಾನು ಮೈನನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳು. ಈ ಮದ್ವೆ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು ಅಣ್ಣ.